ಹಾಯ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಈ ವ್ಲಾಗ್ ಬಂದು ಹಬ್ಬದ ದಿನದ್ದು. ಆ್ಯಂಡ್ ಎದ್ದ ತಕ್ಷಣ ಈ ರಂಗೋಲೆನ ಕ್ಯೂಟಾಗಿರೋ ರಂಗೋಲೆ ಬಿಡಿಸಿದ್ದೀನಿ. ಸ್ವಲ್ಪ ಮ್ಯಾಂಗೋಸ್ ಎಲ್ಲ ಇದೆ, ಕಲರ್ ಹಾಕ್ಬೋದಿತ್ತು. ಕಲರ್ ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ಡೇ ಅದು ಹಾಗೆ ಎದ್ದು ಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಇಷ್ಟು ಪುಟಾಣಿ ಫ್ಲವರ್ದು ಮತ್ತು ಈ ಮಾವಿನಕಾಯಿ ಎಲ್ಲ ಬಿಡಿಸಿ ರಂಗೋಲಿ ಬಿಡಿಸಾಯಿತು. ಆ್ಯಂಡ್ ನೆಕ್ಸ್ಟ್ ಅಡುಗೆ ಮಾಡೋದು. ಓಕೆ, ಇವತ್ತು ಬಂದು ಮಾವಿನಕಾಯಿ ಚಿತ್ರಾನ್ನ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತೀರ. ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ ಎಲ್ಲನೂ ಹಾಕಿ ಫ್ರೈ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಕಡಲೆಬೀಜ ಎಲ್ಲ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಮ್ಯಾಂಗೋ ತುರಿದಿಟ್ಟಿದ್ನಲ್ಲ, ಅದು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ವಿಲ್ ಬಿ ರೆಡಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಮಾವಿನಕಾಯಿಗಿಂತ ಈ ಕ್ಯಾಪ್ಸಿಕಮ್ ಮಾವಿನಕಾಯಿ ಚಿತ್ರಾನ್ನ ನನಗೆ ಜಾಸ್ತಿ ಇಷ್ಟ. ಇದು ನಾನೇ ಕಣ್ಣಿಡ್ಕೊಂಡು ಮಾಡ್ತಿರೋದು, ಬಟ್ ಇಟ್ಸ್ ಆ್ಯಕ್ಚುಲಿ ಸೋ ನೈಸ್. ಈ ಕಡಲೆಬೀಜ ಎಲ್ಲ ಲಾಸ್ಟಿಗೆ ಆ್ಯಡ್ ಮಾಡಿಬಿಡ್ತೀನಿ. ಆ್ಯಂಡ್ ಇದಕ್ಕೆ ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಬೋದು, ಇಲ್ಲಾಂದರೆ ಅದು ಹುಳಿ ಮಾವಿನಕಾಯಿ ಇದ್ದರೆ ಡನ್. ಆ್ಯಂಡ್ ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು, ಬೀನ್ಸ್ ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ, ನಾನು ಜಸ್ಟ್ ರೆಸಿಪಿ ಶೇರ್ ಮಾಡ್ತಿಲ್ಲ, ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ಮಾಮೂಲಿ ಬೀನ್ಸ್ನ ಬೇಯಿಸಿಟ್ಕೊಂಡು ಒಗ್ಗರಣೆ ಹಾಕಿ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಜಸ್ಟ್ ಬಾಡಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇದೊಂದು ನನ್ನ ಫೇವ್ರೆಟ್ ರೆಸಿಪಿ. ಇದಕ್ಕೆ ಎಣ್ಣೆ, ಫಸ್ಟ್ ಆನಿಯನ್ನು, ಟೊಮ್ಯಾಟೋಸ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಬೇಯಿಸಿರೋ ಬಟಾಣಿನ ಹಾಕಿ ಫ್ರೈ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟು ಧನಿಯಾ ಪೌಡರು. ಇದಕ್ಕೆ ಈ ಮೂರೇನೆ. ಇದ್ರ ಜೊತೆ ಸಾಲ್ಟ್ ಆ್ಯಡ್ ಮಾಡ್ಕೊಬೇಕು, ಅದು ನಾನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ, ಸೊ ತೋರಿಸಿಲ್ಲ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಅದು ರಾ ಸ್ಮೆಲ್ ಹೋಗೋ ತನಕ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಒಂದು 3-4 ಪೊಟ್ಯಾಟೋನ ಹಾಕಿ ಸ್ಮ್ಯಾಶ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ. ಹಬ್ಬದಲ್ಲಂತೂ ಇದು ಮಾಡ್ಕೊಳ್ಳಿ ಯಾವಾಗಾದರೂ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ದಿಸ್ ಯಮ್ಮಿಯಸ್ಟ್ ಪಲ್ಯ ವಿಲ್ ಬಿ ರೆಡಿ. ಆ್ಯಂಡ್ ಅದಾದಮೇಲೆ ವಡಾಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಡಲೆಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಚಿಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಬೇಕು. ಆ್ಯಕ್ಚುಲಿ ನೀರು ಹಾಕ್ದಲೇ ರುಬ್ಕೊಂಡಿದ್ದೀನಿ. ಒಂದೊಂದು ಬೇಳೆ ಇರೋ ಥರ ಇದ್ದರೆ ಅದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಕಟುಮ್ ಅಂತ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿ ನಿಮ್ಮಷ್ಟು ಹಾಕ್ಬೋದು. ಸಬ್ಬಕ್ಕಿ ಸೊಪ್ಪು ಮಾತ್ರ ಮಿಸ್ ಮಾಡಬೇಡಿ, ಸಬ್ಸಿಗೆ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ಕೊತ್ತಂಬರಿ ಇದ್ದರೆ, ನಾನು ಕೊತ್ತಂಬರಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಮರ್ತೋಗಿದ್ದೀನಿ, ಹಾಕಿಲ್ಲ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ. ಇದು ಒಂದು ಇನ್ನೂ ಮಸಾಲ ವಡೆ ಚಕ್ಕೆ ಲವಂಗ ಹಾಕಿರ್ತೀವಲ್ಲ ರುಬ್ಬೇಕಾದ್ರೆ ಒಂದು 2-3 ಹಾಕಬೇಕು. ಒಂಚೂರು ಚಕ್ಕೆ ಥರ ಹಾಕಿಬಿಟ್ರೆ ಈ ಥರ ರೆಡಿ ಆಗುತ್ತೆ. ಸಕ್ಕದಾಯಿತು ನೋಡಿ. ಆ ಬೇಳೆಗಳು ಸಿಕ್ಕರೆ ಕಟುಮ್ ಅಂತ ಸೂಪರಾಗಿರುತ್ತೆ. ಆ್ಯಂಡ್ ಅದೆಲ್ಲ ಆಯಿತು. ಒಬ್ಬಟ್ಟು ಮಾಡೋದಕ್ಕಿಂತ ಮುಂಚೆ ವಡೆ ಮಾಡಿಟ್ಬಿಡೋಣ ಅಂದ್ಕೊಂಡು ವಡೆ ಮಾಡ್ತಾಯಿದ್ದೀನಿ. ಆ ಸೌಂಡ್ ಕೇಳಿಸ್ತಿಲ್ಲ ಅನಿಸುತ್ತೆ, ಮೇ ಬಿ, ಸಾರಿ, ಮ್ಯೂಟ್ ಮಾಡಿದ್ದೀನಿ ಅದನ್ನು. ಬಟ್ ಎಸ್, ದಿಸ್ ವಾಸ್ ಲೈಕ್ ವೆರಿ ಟೇಸ್ಟಿ ವಡೆ. ಆ್ಯಂಡ್ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಪ್ರಿಪೇರ್ ಮಾಡಿದ್ದು. ಒಬ್ಬಟ್ಟೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡೆ, ಬಟ್ ಅದು ಆನೇ ಮಾಡಿಲ್ಲ, ನಾನು ಹಾಗೆ ಇದು ಮಾಡಿಬಿಟ್ಟಿದ್ದೀನಿ. ಸೊ ಒಬ್ಬಟ್ಟು ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಬಟ್ ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಮುಂಚೆ ಎಲ್ಲ ಮಾಡ್ಬೇಕಾದ್ರೆ ತುಂಬ ಹಾಳು ಮಾಡ್ತಿದ್ದೆ, ಒಂದು 10 ಸತಿ ಏನೋ ಹಾಳು ಮಾಡಿದ್ದೀನಿ ಅನಿಸುತ್ತೆ. ಈಗ ನೋಡಿ ಫುಲ್ ಪ್ರೋ ಆಗಿಬಿಟ್ಟಿದ್ದೀನಿ. ಇವಾಗ ಫುಲ್ ತೆಳ್ಳಗೆ ಯಮ್ಮಿಯಾಗಿ ರುಚಿಯಾಗಿ ಮಾಡೋ ಅಷ್ಟು ಕಲ್ತಿದ್ದೀನಿ ಇವಾಗ. ಅದು ಇತ್ತಾಕ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಫುಲ್ ಸಾಫ್ಟಾಗಿತ್ತು. ಇಟ್ ವಾಸ್ ಲೈಕ್ ಸೋ ಗುಡ್. ಆ್ಯಂಡ್ ಎಸ್, ನಾನು ಸ್ವಲ್ಪ ರೆಡಿ ಆಗೋಣ ಅಂತ. ಆ್ಯಂಡ್ ದಿಸ್ ಹೌ ಐ ಆಮ್ ಲುಕಿಂಗ್. ಆ್ಯಕ್ಚುಲಿ ನೀವು ನೋಡ್ಬೋದು, ಈ ನೆಕ್ಲೆಸ್ ಬಂದು ನನ್ನ ಮಗಳದು ಪಾಪ. ಸೊ ನಂತ ಅವಳಿಗೆ ಸೂಟ್ ಆಗ್ತಿದೆ ಅಂತ ಅವಳಿಗೆ ಹಾಕಿ, ನನ್ನ ಹತ್ರ ಇದು ಹೆಂಗೂ ಅವಳದ್ದು ಕಾಣಿಸ್ತಿದೆಯಾ, ಅವಳದ್ದು ಹೋಲೆ ಇತ್ತು. ಸೊ ಈ ಅವಳದ್ದು ನೆಕ್ಲೆಸ್ ಅವಳದು. ಸೊ ಈ ಸಾರಿಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಐ ವಾಸ್ ಲೈಕ್ ಇದನ್ನು ಹಾಕ್ಕೊಳ್ಳೋಣ. ಬಟ್ ಸಕ್ಕದಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಹೆಣ್ಮಕ್ಳಿಗೊಂಥರ ಅಲ್ವಾ, ಯಾವಾಗೂ ಹಬ್ಬಗಳ ಟೈಮಲ್ಲಿ ರೆಡಿಯಾಗಿ ಫುಲ್ಲು ಸ್ಯಾರಿ ಗೀರಿ ಅಥವಾ ಚೂಡೀಸ್ ಯಾವ್ದು ಹೊಸದಿರ್ತೋ ಅದನ್ನು ಹಾಕ್ಕೊಂಡು, ಸೊ ದ ಹ್ಯಾವ್ ಟು ಲುಕ್ ಗುಡ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಹಬ್ಬ ಎಲ್ಲ ಫುಲ್ ಸೂಪರಾಗಾಯಿತು. ನಾನು ರೆಡಿ ಆಗಿದ್ದಂತೂ ಇನ್ನು ನಾನು ಹಸ್ಬೆಂಡು ಮಕ್ಕಳೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡು ಆ್ಯಂಡ್ ವಿ ವರ್ ಲೈಕ್ ಡನ್ ಫಾರ್ ದಿಸ್ ಡೇ ಅಂತ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ನಿಮ್ಮದೆಲ್ಲ ಹಬ್ಬ ಹೆಂಗಾಯಿತು? Okay. And now after every work I'm having my obbatu, which is prepared by me, and I'm going to taste this now. Yummy. And ಇಷ್ಟು ನಾನು ಮಾಡಿರೋ ಐಟಮ್ಸು ನೋಡಿದಿರೋ ಪೂರ್ತಿ. ದಸ್ ಆ್ಯಂಡ್ ಬೀನ್ಸ್ ಪಲ್ಯ ಇದು ಚೆನ್ನಾಗಿತ್ತು. ದಸ್ ಕೋಸಂಬರಿ ನಾನು ತೋರಿಸ್ಲಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ನನಗೆ ದಸ್ ಕೋಸಂಬರಿ
ಆ್ಯಂಡ್ ದಿಸ್ ಒಬ್ಬಟ್ಟು ಸಾರು, ರೈಸು, ವಡ, ಆಮೇಲೆ ದಿಸ್ ಮೈ ಫೇವ್ರೆಟ್ ಆ್ಯಂಡ್ ಯಮ್ಮಿಯೆಸ್ಟ್ ಪಲ್ಯ, ಆಲೂ ಪಲ್ಯ. ದಿಸ್ ಇಸ್ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲಿ ಫಾರ್ ಯುಗಾದಿ. ಆ್ಯಂಡ್ ಇದೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಐ ಶೋ ಯು ದ ಟೈಮ್. ಪ್ರಿಪೇರ್ ಏನೋ ಬೇಗ ಆಯಿತು, ಬಟ್ ನಾನು ತಿನ್ನೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಎಸ್, that's it for this day.